ಅಕ್ಕವನ ಸ್ಥಾನ ಮುಗಳೇರ ನಮ್ಮ ಸಹೋದರಿ ಕೊಟ್ಟಿ ನಮ್ಮ ಸುಮಿತ್ರ ಅಕ್ಕಗ. ಹೌದಾ? ಹೌದಲ್ಲ? ಹೌದಾ? ಇಲ್ಲ ಚಿಂಚಲಿ ಮಾಯವನ ಪಾರ್ಟಿ ಯಾವ್ದದ? ನಮ್ಮ ಹಡಗಿರರ ಪಾರ್ಟಿ ಅದ, ದೀಪಂದ ಅದ. ಹೌದ್ ಹೌದ್ ಹೌದಿಲ್ಲ? ಅಂದ್ರ ದೀಪ ಒಳಗೆ ಮುದುಕಾಗ್ಯಾಳ ಅಂದ್ರ ಸುಮಿತ್ರ ಬಾಯಿ ನಿನಗೆ ಎಷ್ಟು ವಯಸ್ಸಾಗ್ಯಾವು? ಒಳಗ ದೀಪ ಮುದುಕಿ ನೀನು ಬೆಳ್ಳು ಬಾಗಬೇಕಾಗಿತ್ತು, ಬಾಯನ ಹಲ್ಲು ಬೀಳ್ಬೇಕಾಗಿತ್ತು, ತಲೆಯನ್ನು ಕೂದಲು ಬೆಳ್ಳಗಾಗಬೇಕಾಗಿತ್ತು. ನನಗೇನ ಹೆಣ್ಣು ಕೊಡಬೇಕಾಗಿತ್ತು. ಮುದುಕಿ ಹೆಂಗ ಹಾಕ್ಯವ ನೀನು? ಹೆಣ್ಣು ನನಗೆ ಹೆಣ್ಣು ಕೊಟ್ಟಿಲ್ಲ, ಹೆಂಗ್ ಮುದುಕಿ ಹಾಕ್ಯವ ಅಕ್ಕ ನೀನು? ಮಾಸ್ತರ ಡೋಣಿಸಾಲಿತ್ತ ಸಾಸ್ನೂರಿತ್ತ ಬಂದಾನ. ಖರೆ ಮಾಸ್ತರ್ನ ತಲಿ ಅದೋ ಒಲಿ ಅದೋ ಅಂತ ಕೇಳ್ತಾರ ಅವ್ರು. ಒಲಿಯದ್ ಬೇಡ, ಎಲ್ಲ ಕುಸಿಯತ್ತಿಲ್ಲಕತ್ರತ್ತ ಬಿರಣ್ಣ ಏನ್ರಿಪ್ಪ? ಯಾವತ್ತು ನಮ್ಮ ಯಾವತ್ತಿರಪ್ಪ? ಇವತ್ತೇ ಮಧ್ಯಾವತ್ ಮಾಡಿದ್ದೀನಿ. ಹೌದಾ? ಇವತ್ತಂದ್ರ ನಿನ್ನಿದು ಮುಗಿತ್ತು, ಇವತ್ತು ಚಾಲು ಮಾತ ಬಾರಕ್ಕೆ ಚಲೋ ಆಗ್ಯದು. ಹೌದು, ಬಾರ ಹಿಡ್ಕೊ ಮಾತ. 9 ತಾರೀಕು ಬಿತ್ತು, 8ನೇ ತಾರೀಕ 8ಕ್ಕೆ ಬಿದ್ದದ. ಈಗ ಹೌದಾ? ಎಷ್ಟ್ರಾಗದ? 8ನೇ ತಾರೀಕ 8ರಾಗದು. 8ರಾಗದ ಅದಕ್ಕೆ ಕುಲ್ಲ ಬೀರಣ್ಣ. ಹೌದಾ? ಜ್ಞಾನಿ ಒಂದು ಮಾತಿ ಹಿಂಗ ಹೇಳ್ತಾನ. ಯಾರು ಹೇಳ್ಯಾರಪ್ಪ ಮಾತಾ? ಶರಣರು ಮಾತಾಡ್ತಿರ್ತಕ್ಕಂತ ಮಾತು ಮಾಣಿಕ್ಯವಾಗೈತಿ. ಹೌದಾ? ಶರಣರು ಮಾತಾಡ್ತಿರ್ತಕ್ಕಂತ ಮಾತು ಮಾಣಿಕ್ಯವಾಗೈತಿ, ಕುಡಿದಂತ ಜಲ ಅಮೃತವಾಗೈತಿ. ಹೌದಾ? ಶರಣರು ತಿರುಗಾಡಿ ಹೋಗಿರತಕ್ಕಂತ ಮೆಟ್ಟಿ ಹೋಗಿರತಕ್ಕಂತ ಜಾಗ ಯಾದಗಿರಿ ಜಿಲ್ಲೆಯ ನೂತನ ಹುಣಸಗಿ ತಾಲೂಕಿನ ಕನಗಂಡಹಳ್ಳಿ ಗ್ರಾಮವಾಗೈತಿ ಅಂತ ಹೇಳ್ಯಾರ ಮಹಾತ್ಮರು. ಇದೇ ಮಾತನ್ನ ಯಾಕೆ ಹೇಳ್ತಾರಪ್ಪ? ಸುಕ್ಷೇತ್ರ ಅಂತ ಯಾಕೆ ಅನ್ನಬೇಕಾಗ್ಯದ? ಯಾಕೆ ಅನ್ನಬೇಕಾಗ್ಯದ? ಸತ್ಯ ಶರಣರು, ಯೋಗಿ ಜಂಗಮರು, ಶರಣಿಯರು, ಹಾಲು ಮತದ ಸತ್ಯ ಶುದ್ಧರು. ಹೌದಾ? ಮಹಾನ್ ಸಂತರು ಶರಣರು ಮೆಟ್ಟಿ ಹೋಗಿರತಕ್ಕಂತ ಪುಣ್ಯ ಪಾವನಮಯ ಕ್ಷೇತ್ರ ಇರ್ತೈತಲ್ಲ, ಅದು ಬೇಡಿದವರಿಗೆ ಬೇಡಿದು ಕೊಡುವಂತ ಸಮರ್ಥ ಶಕ್ತಿ ಯಾವ ಊರಾಗ ಭಗವಂತ ಅದಾನ ಅಂತ ಊರಿಗೆ ಮಾತ್ರ ಅದು ಸುಕ್ಷೇತ್ರ ಅನ್ನಬೇಕಾಗುತ್ತದ. ಅನ್ಬೇಕಾಕದ್ರಪ್ಪ. ಹೊಡ್ತೇನ್ರಿ? ಹಲೋ, ಅದಕ್ಕ ಏನಾಯ್ತ್ರಿ ಸರ? ಸುಕ್ಷೇತ್ರವಾಗಿರತಕ್ಕಂತ ಕನಗಂಡಹಳ್ಳಿ ಗ್ರಾಮದಲ್ಲಿ ಕುಂತಿರತಕ್ಕಂತ ನನ್ನಪ್ಪ ಮಹಿಮಾಪುರುಷ ಮಾಳಿಂಗೇಶ್ವರನ ಜಾತ್ರೆಯಲ್ಲಿ ಹೌದು 2 ಹಾಡಿಕೆ ತಂಡಗಳನ್ನ ಕಲಿಸಿ ಕರೆಸಿ ಆ ಹಾಡಿಕೆಯನ್ನ ಕೇಳಲಾಕ ಬಂದಿರತಕ್ಕಂತ ಹೌದಾ ಎಲ್ಲ ಆತ್ಮೀಯ ಬಂಧು ಬಾಂಧವರಿಗೆ, ಗುರು ಹಿರಿಯರಿಗೆ, ತಾಯಿ ತಂದೆಯರಿಗೆ, ಅಕ್ಕ ತಂಗಿಯರಿಗೆ, ನೆರಹಳ್ಳಿಯಿಂದ ಬಂದಿರತಕ್ಕಂತ ಆತ್ಮೀಯ ಕಲಾವಂತರಿಗೆ ಏನ್ ಮಾಡ್ಬೇಕ್ರಿಪ್ಪ? ಹಾಡಿಕೆ ಕೇಳಲಾಕ ಬಂದ ಕಲ್ಲಣ್ಣ ಮನೆಗೆ ಎದ್ದು ಹೋದವರಿಗೆ ಹಾಗೂ ಹೌದು ನಮ್ಮ ಕಡೆ ಕಾಲು ಮಾಡಿ ಮಕ್ಕೊಂಡವ್ರಿಗೆ ಅವ್ರಿಗೆ ಇನ್ನು ವಿಶೇಷವಾಗಿ ಅರ್ಧಂಬರ್ಧ ಕಣ ತೆಗೆದು ತುಗುಡಿಸ್ಕೋತ ನೋಡಕತ್ತವ್ರಿಗೆ ಕೂಡ ಮುಸಿಗೆ ಹಾಕೊಂಡು ಮಕ್ಕೊಂಡವ್ರಿಗೆ ಎದ್ದು ಮನೆಗೆ ಹೋದವ್ರಿಗೆ ಉತ್ತಾಕ ಕಾಲ ನಮ್ಮ ಕಡೆ ಮಾಡ್ತಾರೆ, ಆ ಕಡೆ ಮಾಡಿ ಮಕ್ಕಳು 10 ಸಾರಿ ನಮಸ್ಕಾರಗಳನ್ನು ಸಲ್ಲಿಸುತ್ತ ಅದೇ ರೀತಿಯಾಗಿ ಮುಗುಳಿ ಹಾಳ ಸಂಘದ ಎಲ್ಲಾ ಕಲಾ ತಂಡದವರಿಗೆ ಕೂಡ ವಂದನೆಗಳನ್ನ ಹೇಳುತ್ತಾ ಅದಕ್ಕೆ ಯಾಕಪ್ಪ ಅಂತ ಕೇಳಿ ಜ್ಞಾನಿ ಇನ್ನೊಂದು ಮಾತು ಹಿಂಗ ಹೇಳ್ತಾನ. ಏನ್ ಹೇಳ್ತಾನ್ರಿ ಸರ ಮಾತಾ? ಭಕ್ತಿ ಇಲ್ಲದ ಶಿಷ್ಯಗೆ ಎಷ್ಟು ಉಪದೇಶ ಕೊಟ್ಟರೇನು ಫಲ? ಭಕ್ತಿ ಇಲ್ಲದ ಶಿಷ್ಯಗೆ ಎಷ್ಟು ಉಪದೇಶ ಕೊಟ್ಟರೇನು ಫಲ? ಅದ ಭಕ್ತಿದ ಕೆರೆಯಲ್ಲಿ ರಾಜನ್ನ ಬಿತ್ತಿ ಬೆಳೆದಂತಾಯ್ತು ಸರ್ವಜ್ಞ ಅಂತ ಹೇಳ್ತಾರ. ಇದೇ ಮಾತನ್ನ ಯಾಕೆ ಹೇಳ್ತಾರಿಪ್ಪ? ಕ್ವಾಣಿನ ಮುಂದೆ ಕಿನ್ನೂರಿ ಬಾರಿಸಿದ್ರ ಶಂಭೋಲಿಂಗನ ಗುಡಿಯಲ್ಲಿ ತಿತ್ತ. ಹೌದಾ? ಹೌದಾ? ಅದಕ್ಕ ಹೇಳ್ತಾರ ಒಳ್ಳೊಳ್ಳೆಯವರೆಲ್ಲ ಉಳ್ಳಾಡಿ ಹೋಗಾಗ ಕಲ್ಯಾಣ ದೇವ್ರು ಬಂದು ಕಾಯಿ ಬೀಳ್ತಿತ್ತ. ಹಿಂಗ ಹಂದಿ ಬೀಳ್ತಾನತ್ತವ. ಅದಕ್ಕ ಏನ್ರಿಪ್ಪ? ನಮ್ಮ ಒಳ್ಳೆ ಮಾರ್ಮಿಕವಾಗಿ ಹಾಡುವಂತ ಮತ್ತು ಮಾತಾಡುವಂತ ಸುಮಿತ್ರ ಅಕ್ಕಾರ ಏನ್ ಹೇಳಿದ್ರು? ನಮ್ಮ ಸುಮಿತ್ರ ಸಹೋದರಿಯರು ಬಹಳ ಚಂದ ಮಾರ್ಮಿಕವಾದಂತ ರೂಪದೊಳಗ ಏನಾಯ್ತ್ರಿಪ್ಪ ಹೇಳಿದ್ರ ಅವರು. ಏನ್ ಹೇಳಿದ್ರಪ್ಪ ಅಂತ ಕೇಳಿದ್ರ ಏನ್ರಿವಾ? ನಾ ಗಿಡ್ಡಿಲೆ ಲಕ್ಕಿ ಹೌದಾ ಗಿಡ್ಡಿಲೆ ಗಿಡ್ಡ ಅಂತೀನಿ ಒಳಗ ಮುದುಕಿ ಆಗ್ಯಾಳ. ಹೌದ ಒಂದು ಮಾತು ಹೇಳುದ ಏನ್ರಿಪ್ಪ? ಏನಪ್ಪ ಅಂತ ಕೇರ್ ನಾ ಏನು ಸ್ಥಾನ ಕೊಟ್ಟೀನಿ? ಅಕ್ಕನ ಸ್ಥಾನ ಕೊಟ್ಟಿರಿ.
ಯಾರ ಸ್ಥಾನ? ನಾನು ಅಕ್ಕನ ಸ್ಥಾನ ಕೊಟ್ಟಿನ ಸುಮಿತ್ರಕ್ಕರಿಗೆ. ಹೌದಿಲ್ಲ? ಹೌದಾ? ಅಕ್ಕವನ ಸ್ಥಾನ ಮುಗಳೇರ ನಮ್ಮ ಸಹೋದರಿ ಕೊಟ್ಟಿ ನಮ್ಮ ಸುಮಿತ್ರ ಅಕ್ಕಗ. ಹೌದಾ? ಹೌದಿಲ್ಲ? ಹೌದಾ? ಇಲ್ಲ ಚಿಂಚಲಿ ಮಾಯವನ ಪಾರ್ಟಿ ಯಾವ್ದದ? ನಮ್ಮ ಹಡಗಿರ ಪಾರ್ಟಿ ಅದ, ದೀಪಂದ ಅದ. ಹೌದ್ ಹೌದ್. ಹೌದಿಲ್ಲ? ಅಂದ್ರ ದೀಪ ಒಳಗ ಮುದಿಕಾಗ್ಯಾಳ ಅಂದ್ರ ಸುಮಿತ್ರ ಬಾಯಿ ನಿನಗೆ ಎಷ್ಟು ವಯಸ್ಸಾಗ್ಯಾವು? ಸುಮಾರು ಇಲ್ಲಂದ್ರು ಒಂದು 32-31 ಆಗಿರ್ಬೇಕಲ್ಲ. ಒಳಗ ದೀಪ ಮುದಿಕ ನೀನು ಬೆಳ್ಳು ಬಾಗಬೇಕಾಗಿತ್ತು, ಬಾಯನ ಹಲ್ಲು ಬೀಳ್ಬೇಕಾಗಿತ್ತು, ತಲೆಯನ್ನು ಕೂದಲು ಬೆಳ್ಳಗಾಗಬೇಕಾಗಿತ್ತು. ನನಗೆ ಹೆಣ್ಣು ಕೊಡಬೇಕಾಗಿತ್ತು. ಮುದುಕಿ ಹೆಂಗ ಹಾಕ್ಯವ ನೀನು? ಹೆಣ್ಣು ನನಗೆ ಹೆಣ್ಣು ಕೊಟ್ಟಿಲ್ಲ, ಹೆಂಗ್ ಮುದುಕಿ ಹಾಕ್ಯವ ಅಕ್ಕ ನೀನು? ಬಿರಣ್ಣ ಕರೆ ಹೇಳಲ್ಲಮ್ಮ ಅಕ್ಕ ನಮ್ಮ ಸಹೋದರಿ. ಏನ್ರಿಪ್ಪ? ಮಾಸ್ತರ ಡೋಣಿಸಾಲಿತ್ತ ಸಾಸ್ನೂರಿತ್ತ ಬಂದಾನ. ಖರೆ ಮಾಸ್ತರ್ನ ತಲಿ ಅದೋ ಒಲಿ ಅದೋ ಅಂತ ಕೇಳ್ತಾರ ಅವ್ರು. ಒಲಿಯದ್ ಬೇಡ, ಎಲ್ಲ ಕುಸಿಯತ್ತಿಲ್ಲಕತ್ರಂತ. ಬಿರಣ್ಣ ಏನ್ರಿಪ್ಪ? ಒಲಿ ಅಂದ್ರೆ ಸುಮಾರು ಅನಿಸ್ಯದಲ್ಲ. ಒಲಿಲಿತ್ತನೆ ತಲಿ ಆಗ್ಯದ, ತಲಿಲಿತ್ತ ಒಲಿ ಆಗಿಲ್ಲ. ಹೌದಾ ಅಕ್ಕ? ನೀನು ಹೋಗೋಟಿಗೆ ರೊಟ್ಟಿ ಮಾಡಾಗ ಒಲಿ ಮುಂದೆ ಕುತ್ತೆ ಮಾಡ್ಬೇಕವ. ಇಲ್ಲಿ ಅವಾಗಳು ಕೂತಾರ. ಕೂತಾರಲ್ಲ. ಯಾವಾಗ ಒಂದು ಮಾತು ಕೇಳ್ತೀನಿ ನಿಮಗ. ಏನ್ರಿವಾ? ಏನಪ್ಪಾ ಅಂತ ಕೇಳಿ ನನಗೂ ಮಾತು ಸಿಟ್ಟಿಗೆ ಬರಂಗಿಲ್ಲ. ಯಾಕೆ ಬರಲ್ಲ ಅಂದ್ರ ಯಾಕ್ರಿಪ್ಪ? ಆ ಒಂದು ಕಣ್ಣಾಗ ನೀರ್ ಇದ್ರು ಒಂದು ಕಣ್ಣಾಗ ರಕ್ತ ಅದ. ಹೌದಾ? ಇದು ನನ್ನ ತಂಗಿನೇ ಅದ, ಅದು ನಮ್ಮ ತಂಗಿನೇ ಅದ. ಹೌದು. ಅಡ್ಡು ದಕ್ಕು ಯಾರಿಗೆ ದಕ್ತಾವು? ಯಾರಿಗಿರಿಪ್ಪ? ಅನ್ನಗೆ ದಕ್ಕಬೇಕಲ್ಲ, ತಾಯಿ ತಂದಿಗೆ ದಕ್ಕಬೇಕು, ಅನ್ನಗೆ ದಕ್ಕಬೇಕು. ನನಗೆ ದಕ್ಕುವವು, ನಿಮಗೆ ಖರೆ ನನ್ನ ತೊಡಿ ಮೇಲೆ ಹೇಸಿಗೆ ಮಾಡ್ಯಾರ ಅಂದ್ರ ತೊಡಿ ಅಂದ್ರೆ ಕೊಯ್ಯಂಗದೀನಿ ನಾನು. ಇಲ್ರಪ್ಪ, ನೀರಾಗ ತೊಳ್ಕೊರಲ್ಲಿ ಟ್ಯಾಂಕರ್ ತರಬೇರಲ್ಲಿ. ಅಂಗಾಲಿಗೆ ಹೇಸಿಗೆ ನಟ್ಟಿಲತ್ತ, ಮನುಷ್ಯಾಗ ಬೈಗಳು ನಟ್ಟಿಲತ್ತ. ಹೌದು ಹೌದು. ಇದೇ ಆಗಲಿ ನಾನು 10 ಜಗ ತೋರಿಸಿನಿ. ಇದೇ ಎಗಲಿ ಮೇಲೆ ಹೊತ್ತು ಜಗ ತೋರಿಸಿದ ಕರೆ ನೀ ಬೇಕಾದ ಮಾಡು. ಹೌದು. ನಿನ್ನ ನಾವು ಹೆಂಗಿಲ್ಲ. ಹೌದು. ಬೇಕಾದ ಮಾಡಕ್ಕರ ಹೆಣ್ಣು ಕೊಡೋದು ಮಾತ್ರ ಮರಿಬೇಡ. ಇವಂಗೊಂದು ಚಿಂತಿನ ಹಚ್ಚದ್ರಿ ಮುಚ್ಚಾರ. ಚಿಂತೆ ಮಾಡಬೇಡ. ನಮ್ಮತ್ತು ಈ ತುಕ್ಕನತ್ತು ನಮ್ಮ ತಾರದ ತಲೆಯಲ್ಲಿ ಕೂಲ್ ಹೋಗ್ಯಾವ್ರಿ ಸರ. ಅಕ್ಕನ ಮಗಳು ಸಲಿ ಅಂದ. ಅಕ್ಕನ ಮಗಳ ಸಲ ಬಾದಾಡಿ ಕೇಳಕತ್ತ ನಾವು ನೋಡಿ ಹಂಗ ಕೂತಾವಗ ಇಲ್ಲಿ ಹಣಿ ಕೈ ಹಚ್ಕೊಂಡು ಗೊತ್ತಾ ನಾವ ಏನ್ ಮಾಡಿ ಹೆಣ್ಣು ಕೊಡಲಿಗಾರ ಏನ್ ಮಾಡಿ ತಂಡ್ಯಾಗ ನಮ್ಮ ಪುಂಡನ ತಂಡ ಹಿಡ್ದದ ಈಗ ಕಲ್ಲಣ್ಣ. ಪುಂಡನ ಆಸೆ ಆಸೆ ಹೆಣ್ಣು ಕೊಡ್ತಾರಂತೆ. ಅವ್ನ ಕೆಲಸ ಮಾಡ್ಯಾರ ಬೀರುಗ ಕಲ್ಲು ಹೆಣ್ಣು ಕೊಡ್ತಾರತ್ತೆ ಈಗ. ಅವ್ರಿಗೆ ದಿಲ್ತಾವ ಪುಂಡನ್ ದಿಲ್ತಾದ ಈಗ. ಹೌದು. ಅದಕ್ಕ ನಮ್ಮ ಸಹೋದರಿಯರು ಹೇಳಿದ್ರು ತಲಿ ಅದೋ ಒಲಿ ಅದ ಅಂತ ಕೇಳಿದ್ರು. ಹೌದು. ನೋಡಿ ಮನುಷ್ಯ ಹುಟ್ಟಬೇಕಾಗಿತ್ತಪ್ಪ ಅಂತ ಕೇಳಿದ್ರ ತಲಿಲಿತ್ತ ಹುಟ್ಟಿಲ್ಲ, ಇದು ಒಲಿಲಿತ್ತ ಹುಟ್ಟ್ಯಾದಿದು. ಅದೇ ಹಂಗ್ರಿಪ್ಪ. ಒಲಿ ಅಂದ್ರ ಮತ್ತೆ ಬ್ಯಾರೆ ಒಲಿಗೆ ಹೋಗಬೇಡ. ಹೆಂಗಪ್ಪ ಅಂತ ಕೇಳಿದ್ರ ಹೆಂಗ್ರಿಪ್ಪ? ಅದು ಒಂದು ಗಡಿಗೆ ಒಳಗ ಒಂದು ಮಡಿಕೆ ಒಳಗ ನೀರ್ ಹಾಕಿ ಅನ್ನ ಕುದಿಸ್ದೇವಪ್ಪ ಅಂದ್ರ ಒಲಿ ಮೇಲೆ ಇಟ್ಟು ಅದು ಅನ್ನ ಆಗುತ್ತದ. ಅನ್ನ ಹಾಕದ. ಅನ್ನದೊಳಗ ಹುಟ್ಟಿರ್ತಕ್ಕಂತ ಇದು ಮನುಷ್ಯ ಅದ. ತಾಯಿ ಹೊಟ್ಟಾಗ ಹುಟ್ಟುಕದ ಮೊದಲ ಅನ್ನ ಮತ್ತು ನೀರ್ದಾಗ ಹುಟ್ಟದ. ಅನ್ನ ನೀರ್ದಾಗ ಹುಟ್ಟಿದ ಸಲಿಂದ ಇದು ಒಲಿ ಅನ್ನುವಂಥದ್ದು ಶ್ರೇಷ್ಠ ಅದ. ಹೌದಾ? ತಲಿ ಆಮೇಲೆ ಬಂದದ, ಮೊದಲು ಹುಟ್ಟಿದ್ದು ಇದು ಒಲಿ ಒಳಗ ಹುಟ್ಟ್ಯದ. ಒಂದು ಮಾರ್ಮಿಕವಾದಂತ ರೂಪ ಅದ. ಏನ್ರಿಪ್ಪ? ಏನಪ್ಪ ಅಂತ ಕೇಳಿದ್ರ ಬರುವಾಗ ಬೆತ್ತಲೆ ಹೋಗುವಾಗ ಬೆತ್ತಲೆ ಬಂದು ಹೋಗುವ ನಡು ಬರೇ ಕತ್ತಲ ತೇರ ಕಡ್ಕೊಳ್ಳೋ ಮಡಿವಾಳಪ್ಪನವರು ಹೇಳ್ಯಾರಿಪ್ಪ. ಮುಟ್ಟನ್ನು ಕೆಟ್ಟಿತರ ಬೇಡ, ಮುಟ್ಟಿನೊಳಗೆ ತಟ್ಟಿ ತಟ್ಟಿ ಹುಟ್ಟದವ ನೀನು ಹೊಲಿಯಾದ 5 ದಿನ ಕೊಟ್ಟದವ ನೀ ಅಂತ ಹೇಳ್ಯಾರ ಅವರು. ಹೇಳ್ಯಾರಿಪ್ಪ. ಮಾತು ಬಹಳ ಚಂದ ಹೇಳ್ಯಾರ ಅವ್ರ ಜ್ಞಾನಿಗಳು. ಇದನ್ನ ಹಿಂಗದ ಒಲಿ ಅನ್ನುವಂಥದ್ದು ಸಾಣದಿಲ್ಲ. ಒಲಿ ಆದ್ರೆ ಹುಟ್ಟಬೇಕಾಗ್ತದ, ಒಲಿ ಆಗ್ಲಿಕ್ಕೆ ಹುಟ್ಟಂಗಿಲ್ಲ ಇದು. ಹೌದ್ ಹೌದಲ್ಲ. ಯಾಕ್ರಿ ಒಲಿ ಆಗ್ಲಾರ ಏನು ಹುಟ್ಟಂಗದನು? ಇಲ್ರಿಪ್ಪ. ಹೌದಿಲ್ರಿ? ಒಲಿ ಆಗಿಂದ ಹುಟ್ಟಬೇಕಾಗತ್ತದ. ಅದಕ್ಕ ಒಲಿ ಅನ್ನುವಂತದ್ದು ಏನು ಅಜ್ಞಾನದೊಳಗಿಲ್ಲ, ಧ್ಯಾನದೊಳಗೈತಿ. ಇದು ಶ್ರೇಷ್ಠವಾದಂತದೈತಿ. ನಾವು ನೀವು ಹುಟ್ಟಿ ಬಂದೀವಂದ್ರ ಒಲಿ ಒಳಗೆ ಹುಟ್ಟಿ ಬಂದೀವಿ ನಾವು. ಹೌದ್ ಹೌದು. ಅದಕ್ಕೆ ಹೇಳಿದ್ರ ಅವ್ರು. ಏನ್ರಿಪ್ಪ? ನಾವೇನ್ ಹೇಳಿದ್ದೇವಿ? ಏನ್ರಿಪ್ಪ ಅದು? ತಾಯಿಗೆ ಕಿಮ್ಮತ್ತಿಲ್ಲ, ನಾಯಿ ಕಿಮ್ಮತ್ತದ ಹೇಳ್ತಾರ ಮಕ್ಕ ಅವ್ರವ್ರು. ಅದಕ್ಕೆ ನಾವ್ ಹೇಳಿದ್ದೇವಿ, ನಾಯಿಗೆ ರೊಟ್ಟಿ ಹಾಕಿರಿ, ಮುಪ್ಪಿನ ಕಾಲಕ್ಕೆ ತಾಯಿ ತಂದಿಗೆ ಒಂದು ರೊಟ್ಟಿ ಹಾಕಿರಿ, ಪುಣ್ಯ ಬರ್ತದ ಅಂತ ನಾ ಹೇಳಿ.
ನಾಯಿ ಕೇಳ್ ಮಾಡಿ ಮಾತಾಡ ಏನು ತಾಯಿ ಹಡದ ತಾಯಿ ತಂದ್ರೆ ಪೂಜಿಸಿರತ್ತ ಹೇಳೇವ್ ನಾವು ನಾಯಿಗೆಟ್ಟು ಕಿಮ್ಮತ್ತು ಕೊಟ್ಟಿರಲ್ಲ ಅಟ್ಟೆ ತಾಯಿ ತಂದಿ ಕೊಡ್ರಿ, ತಾಯಿ ತಂದಿಗೆ ರೊಟ್ಟಿ ಕೊಡ್ರಿ ಅಂದಾಗ ಅವ್ರು ಹೇಳಿದ್ರು. ಹೌದಾ? ನಾಯಿ ಅಂದ್ರೆ ಏನು ಹಗುರ ತಿಳಿದನು ನಿಯತ್ತಿಂದ ಅದ. ಏನು ತಾಯಿ ತಂದೆ ನಿಯತ್ತಿಲ್ಲ ಆಕ ನೋಡ್ರಿ ಅಂದ್ರೆ ಈಗ ತಾಯಿ ಮಲಿ ಹಾಲು ಕುಡಿದ್ರು, ನಾಯಿ ಮಲಿ ಹಾಲು ಕುಡಿದ್ರು ಇವ್ರು. ಅಯ್ಯಪ್ಪ ಯಾವಾಗಲೇ ಹೇಳ್ರವ ನೀವ ನಮಗೇನ ಹಾಲು ಕುಡಿಸಿ ಬೆಳೆಸಿರೋ ನಾಯಿ ಹಾಲು ಕುಡಿಸಿ ಬೆಳೆಸಿರೋ ನೀವೇ ಹೇಳು ತಾಯಿ ತಂದಿ. ನೋಡಲ್ಲ ತಾಯಿ ಹಾಲು ಕುಡಿದು ಹಾಲ್ಟ್ಯಾನ ಮಗನ ಅಂತ ಮವ ಅಲ್ಲಿ ಅದಕ್ಕ ಹೇಳ್ಯಾರ 5 ಬಟ್ಟ 5 ಬಟ್ಟ 5 ಬಟ್ಟ ಅದಾವ. 5 ಬಟ್ಟ ಸಾಮಾನ್ಯ ಇಲ್ಲ. 5 ಬಟ್ಟಿಗೆ ಒಂದು ಕೂನದ. ತಾಯಿ ಬಟ್ಟ ಅನ್ನುವಂಥದ್ದು ಹೆಬ್ಬಟ್ಟ ಅದ. ಹೆಬ್ಬಟ್ನಾಗ ಅಮೃತ ಅದ. ಯಾಕ್ರಿ ಯಾವಾಗಲೇ ಸಣ್ಣ ಇದ್ದಾಗ ಹೆಬ್ಬಟ್ಟು ಚೀಪಿ ಹೆಬ್ಬಟ್ಟು ಅದಕ್ಕ ತಾಯಿ ಬಟ್ಟಿನೊಳಗೆ ಅಮೃತ ಅದ. ಒಂದ್ ಹೊತ್ತು ಮಲಿ ಬಿಟ್ಟು ಹೆಬ್ಬಟ್ಟು ಚೀಪಿ ದೊಡ್ಡ ಆಗಿರೋ ಅವ್ರು ಹೇಳ್ತಾರ ಮಾನವ ಮನುಷ್ಯ ಶ್ರೇಷ್ಠ ನಾಯದ ಗರಿಷ್ಠ ಹಂಗ ಅಂದಿಲ್ಲಕ್ಕ ನಾವು. ಹಡದ ತಾಯಿ ತಂದು ಶ್ರೇಷ್ಠ ಅದಾರ, ನಾಯಿ ಹಂಗೆ ಕಿಮ್ಮತ್ ಕೊಡ್ತಿರ್ಲ, ಹಡದ ತಾಯಿ ತಂದು ಕಿಮ್ಮತ್ ಕೊಡತ್ ನಾವ್ ಹೇಳೇವಿ. ಕರೆ ತಿಳ್ಕೊಳ್ಳಿ ನಿಮಗ್ ಬ್ಯಾರೆ ಪರಕ್ ಫರಕ್ ಆಗ್ಯದ ಅಷ್ಟೇ. ಅದಕ್ಕೆ ನಾಯಿನ ಕನಿಷ್ಠ ಮಾಡಿಲ್ಲ, ನಾಯಿನ ಶ್ರೇಷ್ಠ ಅದ. ಒಂದ್ ನಾಯಿ ಬಗ್ಗೆ ಒಂದು ಮಾತು ಹೇಳೋದದ. ನಾಯಿನಿಗೆ ಮಲ್ಲ ಎತ್ ಕರೆದಾರ. ಒಂದು ಮಾತು ಹೇಳ್ತೀನಿ. ಬ್ಯಾಸ್ಗಿ ದಿನದಾಗ ಜ್ವಾಳದ ರಾಶಿ ಮಾಡಿ ರೈತ ಏನ್ ಮಾಡಿದ್ದ, ಹೌದಾ ಹೊಲ್ದನ ರಾಶಿ ತಗೊಂಡು 2 ಎತ್ತು ಹೂಡಿ ಹೌದಾ ಗಾಡ್ಯಾಗ ರಾಶಿ ಹೇರ್ಕೊಂಡು ಹೊಂಟಿದ್ದ. ಮೊನಕಲ್ ಹೊಂಟಿದ್ದ. ಬ್ಯಾಸ್ಗಿ ಬಿಸಿಲಿತ್ತು ಇದ್ದಂತ ಸಮಯದೊಳಗೆ ನಾಯಿ ಏನ್ ಮಾಡ್ತು, ರೈತ ಸಾಕಿರ್ತಕ್ಕಂತ ನಾಯಿ ಎತ್ತಿನ ಗಾಡಿ ಬಡ್ಡ್ಯಾಗ ಬತ್ತದು. ಬತ್ತಲ್ಲ ಗಾಡಿ ಬಡ್ಡ್ಯಾಗ ಬತ್ತು ತೇಗ್ತಿತ್ತು. ಬ್ಯಾಸಿಗೆ ಬಿಸಿಲಿತ್ತು. ಅವಾಗ ನಾಯಿ ಏನಂತಿತ್ತು ಅವು 2 ಎತ್ತ ಒಂದು ಗಾಡಿ ಮ್ಯಾಲ ಚೀಲ ಅವ ಮಾಲಕ್ ನಾನೇ ಹೊತ್ಕೊಂಡು ಹೊಂಟೀನಿ ಅಂತಿತ್ತ ನಾಯಿ. ಏನೋ ಗಾಡಿ ಬುಡಕ್ಕಿರ್ತಕ್ಕಂತ ನಾಯಿ ಹೇಳ್ತಿತ್ತು. ಹೌದು. ಅವಾಗ ನಾಯಿಗೆ ಸೂಕ್ಷ್ಮ ಗರ್ವ ಅನ್ನುವಂಥದ್ದು ಬತ್ತು. ನಾಯಿಗೇನು ಬತ್ತು? ಗರ್ವ ಅಹಂಕಾರ ಬತ್ತು. ಆ ಗರ್ವ ಅಹಂಕಾರ ಬತ್ತು. ನಾ ಅಕಸ್ಮಾತ್ ಬೆಟ್ಟ ಸರಂದಪ್ಪ ಅಂದ್ರ ಆ ಗಾಡಿ ಎತ್ತುಗಳು ಜ್ವಾಳ ಆ ಮಾಲಕ ಇಲ್ಲೇ ಉಳಿತಾರ ಅಂತದು. ನಾಯಿ ಏನ್ ಮಾಡ್ತಾವಾಗ ನಾಯಿ ಆ ಎತ್ತಿನ ಗಾಡಿ ಬಡ್ಡನ್ ಜರ ನಿಂತು ಬಿಡ್ತು. ಗಾಡಿ ತಾನೇ ಹೋಗಂಗ ತಾನೇ ಮುಂದಕ್ಕೆ ಹೋಯ್ತು. ಅವಾಗ ನಾಯಿಗೆ ನಾಚಿಕೆ ಬತ್ತು. ಏನಪ್ಪಾ ಅಂತ ಕೇಳಿದ್ರ ನಾಯಿ ಎಳಿಲಕತ್ತಿಲ್ಲ ಮಾಡಿದ್ದೆ. ನಾಯಿ ಎಳಿಲಕತ್ತಿಲ್ಲ. ಮುಂದೆ ಬಸವನಪ್ಪ ಹೇಳಕತ್ತಾವ ಎರಡು. ಮುಂದೆ ಬಸವಣ್ಣಪ್ಪ ಹೇಳಕತ್ತಾನ ಅಂತೇಳಿ ನಾಚಿಕೆ ಬಂದು ಮತ್ತ ಗಾಡಿ ಬಡ್ಡ್ಯಾಗ ಬತ್ತ ನಾಯಿ. ಹೆಂಗಿರ್ತಾವ ನಾಯಿಗಳು ಅಂತ ಯಾವರಿಕೆಯನ್ನು ಹೋಗಬೇಡಿ. ಇನ್ನೊಂದು ಮಾತು ಹೇಳಿದ್ರ ಅವ್ರು. ಏನಪ್ಪಾ ಅಂತ ಕೇಳಿದ್ರ ಹಂದಿಗೆ ಗಂಧ ಹಚ್ಚಿದ್ರ ಹಂದಿ ಹಂಗ ಕಲ್ತಿತ್ತು ಮಂದಿ ಜೋಡಿ ಅಂತ ಹೇಳಿದ್ರ ಅವ್ರು. ಪುಣ್ಯವಂತರ ಜ್ಞಾನವಂತರದಿರಿ. ಹೌದಪ್ಪ. ಬಹಳ ಶ್ರೇಷ್ಠ ಕಲಾವಿದರದಿರಿ. ಹೌದು ಹೇಳಿದ್ರ ಅವರು. ಏನತ್ತ ಬೆಳಗಾವಿ ಜಿಲ್ಲಾಡಳಿತ ಬೆಳದ ಮ್ಯಾಲ ಮುದ್ದೇಬಾಳ ತಾಲೂಕಿನ ಮುದ್ದಾಮ ಕರಿಸ್ಯಾರ. ಹಡಲಗೆರೆ ಮ್ಯಾಲ ದೀಪಕ್ಕನ ಮ್ಯಾಲ ಕರಿಸ್ಯಾರ ಅಂತ ಹೇಳಾರ ಅವರು. ಖರೆ ಮುದ್ದಾಮ ಕರಿಸ್ಯಾರ. ಬೆಳದ ಮ್ಯಾಲ ಒಂದು ಮಾತು ಹೇಳ್ತು. ಏನ್ರಿಪ್ಪ? ಹಂದಿಗೆ ಗಂಧ ಹಚ್ಚಿದ್ರ ಹಂದಿ ಹಂಗ ಶ್ರೇಷ್ಠ ಆಗತ್ತದ, ಹಂದಿ ಹಂಗ ಮಂದಿ ಜೋಡಿ ಕಲಿತದ. ಹೌದಾ? ಸಾಕ್ಷಾತ್ ಭಗವಂತನಾಗಿರತಕ್ಕಂತ ವಿಷ್ಣು ಭಗವಂತ ವಿಷ್ಣುನೇ ಹಂದಿ ರೂಪ ಧಾರಣ ಮಾಡ್ಯಾನ. ಯಾವಾಗ್ರಿಪ್ಪ ಅದು? ಆ ವಿಷ್ಣು ಸಾಕ್ಷಾತ್ ಹಂದಿ ರೂಪ ಧಾರಣ ಮಾಡಿ ಭೂಮಿ ತನ್ನ ಮೂಗಿನ ಮೇಲೆ ಹೊತ್ತು ನಿಂತಾನ. ಭೂಮಿ ತನ್ನ ಮೂಗಿನ ಮೇಲೆ. ಹೌದು. ಹಂದಿ ಹಂಗ ಕನಿಷ್ಠ ಆಗತ್ತದ್ರಿ. ಬೀರಣ್ಣ ಕಲ್ಲಣ್ಣ ಹಂದಿ ಪೂಜೆ ಸದ್ಯ ನಡೀತದ. ಎಲ್ಲಿ ನಡೀತದ? ಉತ್ತರ ಕರ್ನಾಟಕದೊಳಗೆ ಹಂದಿ ಪೂಜೆ ನಡೀತಾವ. ಸದ್ಯ ಕಣ್ಣಿ ಕಾಣತಾವ. ಹಂದಿಯ ಮೂರ್ತಿ ಇಟ್ಟು ಹಂದಿ ಪೂಜೆ ಮಾಡ್ತಾರ. ನೋಡಿರ್ಬೇಕು, ಕಾಂತಾರ ಫಿಲ್ಮ್ ನೋಡಿರ್ಬೇಕು. ಅವರು ನೋಡ್ಯಾರಲ್ಲ, ಅಕ್ಕಾರ್ ನೋಡಿರ್ತಾರ. ಬಾಳ ಸೈನ್ಯರ್ದಾರ ಅವ್ರು, ಬಾಳ ಚಂದ ನೋಡ್ಯಾರ. ಅವ್ರ ಪಿಕ್ಚರ್ ಕರೀತಾರ. ಅವ ಹೇಳ್ತಾನ ತೆಳ ಕೂತ ಹನುಮಂತ. ಏನತ್ತ? ನಾ ಡ್ರೈವರ, ಇವ ಕಂಡಕ್ಟರ್, ಇವ ಕಿನ್ನರ. ಡ್ರೈವರ್ ಎಲ್ಲ ಹಾಕಿರ್ಬೇಕು. ನಿನ್ನ ಮನೆಯಾಗಿ ಹೇಳ್ತಿ ಬೆಲ್ಲ ತಗೊಂಡ್ಬರ್ತ ಚಪಾತಿ ಮಾಡ್ಲಿಕ್ಕಂದ್ರ ಡ್ರೈವರ್ ಹಾಕಂತ. ಡ್ರೈವರ್ ಆಗೋನ್ ಮಾರಿ ನೋಡ್ರಿ ಒಂದು. ಅದಕ್ಕೆ ಮುಗುಳು ಕೊಡ್ತಾ ಬಂದನವ. ಮುಗುಳು ಕೊಡ ಊರು ಬಿಟ್ಟು ಬಂದಾನ ಇಲ್ಲಿ. ಅದಕ್ಕೆ ನೋಡ್ರಿ ನನ್ನ ಆತ್ಮೀಯ ಬಂಧುಗಳೇ, ಹಂದಿ ಅನ್ನುವಂತದ್ದು ಏನು ಕನಿಷ್ಠ ಇಲ್ಲ. ಹಂದಿ ಅನ್ನುವಂಥದ್ದು ಬಹಳ ಶ್ರೇಷ್ಠ ಆದ. ಸಾಕ್ಷಾತ್ ವಿಷ್ಣುನ ಅವತಾರ ಅದ.
ಹಂದಿದು. ಹೌದು ಹೌದು. ವರಾಹ ರೂಪ ಧಾರಣ ಮಾಡಿರ್ತಕ್ಕಂಥ ವಿಷ್ಣು ಭಗವಂತ ಹಂದಿ ರೂಪ ಧಾರಣ ಮಾಡ್ಯಾನ. ಅಂತ ಪರಿ ಹಂದಿ ಕನಿಷ್ಠಿತ್ತಪ್ಪ ಅಂದ್ರ ವಿಷ್ಣು ಯಾಕೆ ಹಂದಿ ರೂಪ ವರಾಹ ರೂಪ ಧಾರಣ ಮಾಡಿದ ಮುಂದಿನ ಪಾಳ್ಯದೊಳಗೆ ಹೇಳ್ಬೇಕು. ಹೌದು ಹೌದು. ಅಕಸ್ಮಾತ್ ಹಂದಿ ಕನಿಷ್ಠಿತ್ತಪ್ಪ ಅಂದ್ರ ವಿಷ್ಣು ಯಾಕೆ ಅವತಾರ ತೊಟ್ಟ? ನಮ್ಮ ಅಕ್ಕರ್ ಬಹಳ ಶಾನ್ಯಾರ್ದಾರ, ಬಹಳ ಒಳ್ಳೆಯ ಕಲಾವಿದರು ಹೇಳ್ತಾರ. ಹೌದು. ಅದಕ್ಕೆ ಮಾರ್ಮಿಕವಾದಂತ ರೂಪದೊಳಗೆ ಒಂದು ಮಾತು ಕೇಳಿದ್ದೇವೆ. ಏನು ಕೇಳಿದೇವ್ರಿಪ್ಪ ನಾವು? ಆ ಬಂಕಾಪುರ ಅನ್ನುವಂತದ ಹೆಸರ ಹೆಂಗ್ ಬತ್ತು, ಯಾರಿಂದ ಬತ್ತು ಅಂತ ಕೇಳಿದೇವ್ ನಾವು. ಅದಕ್ಕೇನ್ ಹೇಳಿದ್ರು ನಮ್ಮ ಅಕ್ಕಾರು? ಅವ್ರು ಹೇಳಿದ್ರು ಏನತ್ತ? ಆ ಭಾವನ ಬಿರುದಾವಳಿಗಳು ತಯಾರಾದವು. ಭಾವನ ಬಿರುದಾವಳಿಗಳನ್ನು ಕಾವಲ ಮಾಡ್ಲಾಕ ಅಲ್ಲಿ ಬಂಕಣ್ಣ ಅನ್ನುವಂಥದ್ದು ನೇಮಕ ಮಾಡಿದ್ರು. ಆ ಬಂಕಣ್ಣನ ಹೆಸರನ್ನೇ ಬಂಕಾಪುರ ತಿಟ್ರ ಮೊದಲು ವಂಕಾಪುರ ಇತ್ತು. ವಂಕಾಪುರ ಇತ್ತು. ವಂಕಾಪುರ ವಂಕಾಪುರ ವಂಕಾಪುರ. ಅದಕ್ಕ ನೀವ್ ಹೇಳಿರ್ತಕ್ಕಂತ ಮಾತ ನಮ್ಮ ಪ್ರಶ್ನೆ ಕೂತ್ರ ಬಂದಿಲ್ಲ, ತಪ್ಪಲ್ಲ. ನಾವು ಕೇಳಿದ್ದೇನು ಬಂಕಾಪುರ ಅನ್ನುವಂತ ಹೆಸರ ಹೆಂಗ್ ಬತ್ತು, ಯಾರಿಂದ ಬತ್ತು? ಯಾರಿಂದ ಬತ್ತು ಅಂತ ಹೇಳು. ಅದಕ್ಕ ಹೇಳಿರಲ್ಲ ಹಾಲು ಮತದ ಕಿರಣಗಳು ಕಾಮಣ್ಣ ಗಿವಾರಿ ಬರೆದಿರ್ತಕ್ಕಂಥ ಬುಕ್ಕ. ಅದರಾಗ ಇಂಥವನಿತ್ತಲೇ ಬತ್ತು, ಹಿಂಗೆ ಬತ್ತಪ್ಪ, ನಂದೇನು ಅಭ್ಯಂತರ ಇಲ್ಲ, ಒಪ್ಪಗೋತೀನಿ. ಹೌದು. ಕಂಡಾಕ್ಟರ್ ಟಿಮ್ ಮಗನ ಅಂತ ಹೇಳ್ಯಾರ ಬಬಲಾದಿ ಅಪ್ಪರು. ಹೇಳ್ಯಾರಲ್ಲ, ಬೆಂಕಿ ಬಬಲಾದಿ ಅಪ್ಪ ಅವ್ರು ಹೇಳ್ಯಾರಲ್ಲ. ಈ ಊರಾಗ 50 ಎಕರೆ ಜಮೀನ್ ನಂದಾದಂದ್ರೆ ಕೇಳ್ತಾರನ್ರಿ? ಮತ್ತೆ ಸೋಮಗನ ಕೇಳ್ತಾರ ಕೂತ್ ಹಿರಿಯಾರ. ಅದಕ್ಕೆ ತಕ್ಕನಾದಂತ ಉತ್ತರ ಬೇಕು, ಉತಾರಿ ಬೇಕು. ಹೌದು. ಉತಾರಿ ತಂದ್ರ ಅಲ್ಲ ನಮ್ಮ ಅಪ್ಪ ಒಪ್ಕೋತಾನ. ಹೌದು ಹೌದಲ್ಲ. ಏನು ಉತಾರಿ ತಂದು ತೋರ್ಸಂತೀರಿ ಏನವ್ರಿಗೆ? ಈಗ ತೋರ್ಸುದೇನು ಬೇಡ, ಎಲ್ಲರೂ ಒಪ್ಕೊಂಡ್ರೆ ನಂದು ಒಪ್ಕೊಂಡಂಗೆ ಅದ. ಹೌದಲ್ಲ. ಅದ್ರಾಗ ಏನದ? ಅದಕ್ಕೆ ನಮಗೊಂದು ಮಾತು ಕೇಳ್ಯಾರ. ಏನು ಕೇಳ್ಯಾರ್ರಿಪ್ಪ? ಇಲ್ಲ ಪ್ರಸಾದ ಗಂಟ ಮತ್ತೆ ನೇಮದ ಬೆತ್ತ ಅಮೋಘ ಶುದ್ಧಗ ಆ ಭಗವಂತ ಕೊಟ್ಟನಲ್ಲ, ಅವು ಯಾರು ಬಲ್ಲಿದ್ದು? ಪ್ರಸಾದ ಗಂಟೆ ಯಾರು ಬಲ್ಯಕ್ಕಿದ್ದು, ನಿಮ್ಮದ ಬೆತ್ತ ಯಾರು ಬಲ್ಯಕ್ಕಿದ್ದು ಅಂತ ಕೇಳ್ಯಾರ ಅವರು. ಅದಕ್ಕ ಭಗವಂತನಾಗಿರ್ತಕ್ಕಂಥ ಸೃಷ್ಟಿಕರ್ತನಾಗಿರ್ತಕ್ಕಂಥ ಗುರುಗೌರಿ ಸೋಮಲಿಂಗ ಬೇಡಿದವರಿಗೆ ಬೇಡಿದ್ದ ಕೊಟ್ಟಾನ. ಹೌದಲ್ಲ? ಜಮದಗ್ನಿ ಮಹರ್ಷಿಗೆ ಕಾಮಧೇನು ಕೊಟ್ಟನ, ಅದೇ ಪ್ರಕಾರವಾಗಿ ಅಮೋಕ್ಷದ ಮುತ್ತೆಗೂ ಕಾಮಧೇನು ಕೊಟ್ಟಾನ. ಯಾರು ಕೊಟ್ಟಾರ? ಆ ಭಗವಂತನಲ್ಲಿ ಅಂತ ಶಕ್ತಿ ಆದ. ಅಂದಲ್ಲೇ ಭಗವಂತ ಏನ್ ಮಾಡ್ಯಾನ? ಸಾಕ್ಷಾತ್ ಭಗವಂತನೇ ಪ್ರಸಾದ ಗಂಟ ಮತ್ತೆ ನೇಮದ ಬೆತ್ತ ಗುರುಗೌರಿ ಸೋಮಲಿಂಗೇಶ್ವರನ ಕೊಟ್ಟನತ್ತೆ ನಮಗೆ ಹಿಂಗ ತಿಳಿತದ. ಇದನ್ನ ಅಲ್ಲುಗಳದು ನಿಮ್ ಬಲ್ಲಿ ಏನಾದ್ರು ಇತ್ತಂದ್ರ ಹೇಳ್ಬೋದು. ದೈವ ಪಟಾಸ್ ಹಂಗ ಹೇಳಿದ್ರೆ ನಂದೇನು ಅಭ್ಯಂತರ ಇಲ್ಲ. ಅದಕ್ಕ ನೀವು ಕೇಳಿರ್ತಕ್ಕಂತ ಮಾತಿಗೆ ನಮ್ಮಲ್ಲಿ ಇದೇ ತರನಾಗಿ ಉತ್ತರ ಅದ, ನಮಗ್ ಹಿಂಗ ತಿಳಿದದ. ಅದಕ್ಕೆ ದೈವದ ಅಪ್ಪಣೆ ಮೇರೆಗೆ ನಾವೊಂದು ಮಾತು ಕೇಳಿದ್ದೇವೆ. ಏನು ಕೇಳಿದ್ರಪ್ಪ? ಏನಪ್ಪಾ ಅಂತ ಕೇಳಿದ್ರ ಏನ್ರಿಪ್ಪ ಅದು? ಅಜ್ಞಾನದಿಂದ ಮುಕ್ತಿ ಮಂದಿರಕ್ಕೆ ಯಾರು ಹೋಗಿ ಮುಟ್ಟ್ಯಾರ? ಇನ್ನು ಜ್ಞಾನದಿಂದ ಯಾರು ಹೋಗಿ ಮುಟ್ಟ್ಯಾರ ಅಂತ ಕೇಳಿದಾಗ ಅವರು ಅದಕ್ಕೆ ಸನೇನ ಬಂದಿಲ್ರಿಪ್ಪ. ಅವರು ಅದನ್ನ ಅಲ್ಲಿದಲ್ಲೇ ಇಟ್ಟಾರ. ಯಾಕೋ ಅವ್ರಿಗೆ ಗೊತ್ತಾಗಿಲ್ಲೋ ಏನ್ ಅವ್ರಿಗೆ ತರಕ್ಕಾಗಿಲ್ಲೋ ನಮಗಂತೂ ಕೂನಿಲ್ಲ. ಅದಕ್ಕೆ ಅದನ್ನ ಅಲ್ಲೇ ಇಟ್ಟಾರ. ಅವ್ರು ಬೆಳೆಸಿಲ್ಲ ಅಂದ್ರೆ ನಾವು ಬೆಳೆಸೋ ಅವಶ್ಯಕತೆ ಇಲ್ಲ. ಇನ್ನೇನು 10 ಹೊಂಟದ್ ಬಿಡು, 5:15 5:05 ಅಲಕ್ಕ ಬಂದದ. ಹೌದು. ಅದಕ್ಕೆ ಬಹಳ ಚಂದ ಒಳ್ಳೆ ಮಾರ್ಮಿಕವಾದಂತ ರೂಪದೊಳಗ ಆಡೋರು ಮತ್ತು ಮಾತಾಡೋರು ಅದಾರ. ಅವ್ರು ಹೇಳಿದ್ರು ಏನಪ್ಪಾ ಅಂತ ಕೇಳಿದ್ರ ಗಿಡ್ಡಿ ಅನ್ನಕ್ಕಿನೇ ನಾನು. ಹೌದು. 5 ಬಾರಿ ಗಿಡ್ಡಿ ಹೆಸರು ಇಡ್ತಂತ ಹೇಳ್ತಾರ ಅವರು. ಗಿಡ್ಡಿ ಹೆಸರು ಇಡತನ ಅಂತ ಅಂದ್ಕೊಳ್ಳೆ ಇಲ್ಲಿ ಸದಿಗೆ ಬಂದಿರಪ್ಪ ಅಂದ್ರೆ ಅಂದ ಕುರಿಪಿ ಬಿಟ್ಟು ಬಂದಿನ ಅಂದ್ರೆ ಕೇಳ್ತಾರನು. ಇಲ್ಲಿ ಬಿಟ್ಟು ಬಂದವತ್ ಯಾರು ಹೇಳ್ಯಾರಪ್ಪ ನಿಮಗ? ಹನುಮಂತ, ನಾವೇನು ಕುರಿಪಿ ಬಿಟ್ಟು ಬಂದಿವ ಅಂತ ಹೇಳಿವ್ರೆ? ಇನ್ನು ದಿಮ್ಮಿ ಬಿಟ್ಟು ಬಂದಿವ, ತಾಳಿ ಬಿಟ್ಟು ಬಂದಿವ, ಡಗ್ಗ ಬಿಟ್ಟು ಬಂದಿವ, ಮಾಹಿತಿ ಅಂತ ಇಲ್ಲ ಬಿಡು. ಕಲ್ಲಣ್ಣ ಅದಕ್ಕೆ ಕೇಳಿದ್ರ ಅವರು ಹಾಡೋರು ತಿಂಡಿ ಇಲ್ಲ, ಬಾರ್ಸಾಡೋರು ತಿಂಡಿ, ಹಿಂದಾಡೋರು ತಿಂಡಿ, ಮಾತಾಡೋರು ತಿಂಡಿ. ಮತ್ತೆ ಮಾತಾಡೋರು ನೀವು, ಆಡೋರು ನೀವೇ. ಮತ್ ನಂದು ಯಾರು ಜೋಡಿ ತಿಂಡಿ ಹೇಳ್ಯಾರಿಲ್ರಿ ನಮ್ಮ ಸಹೋದರಿಯರು? ನಮ್ಮ ಶೇಂಗಾ ಹಿಂಡಿ, ಅಕ್ಷಿ ಹಿಂಡಿ ಅದಲ್ಲ, ಹತ್ರ ಹಿಂಡಿ ನಿಮ್ದು. ಯಾ ಹಿಂಡಿ? ಅಕ್ಷಿ ಹಿಂಡಿ, ಶೇಂಗಾ ಹಿಂಡಿ ತಿಂತಾರಲ್ಲ ಮಸಾಲೆ ಹಾಕೊಂಡು, ಆ ಹಿಂಡಿ ಜೋಡಿತಿ. ಮತ್ತ ಕುಸಿಬಿ ಹಿಂಡಿ ಕಲಿಸಿ ಏನಂದ
ಕುಸುಬಿ ಹಿಂಡಿ ದನ ತಿತ್ತಾವ ಅದನ್ನೇ ನೆನಸ್ಬೇಡ. ಅಕ್ಕಾರ ಮಾತಕ್ಕೆಲ್ಲ ತಲೆನ ಇವತ್ತು ಕೆಟ್ಟ ಹೋಗಿಬಿಟ್ಟದಪ್ಪ. ಇಲ್ಲ ಬಹಳ ಚಂದ ಒಳ್ಳೆ ಮಾರ್ಮಿಕವಾದಂತ ರೂಪದೊಳಗೆ ಹಾಡೋರು ಮತ್ತು ಮಾತಾಡೋರು ಕರೆ ಇವತ್ತು ಹಿಂಗ ಯಾಕೆ ಮಾಡ್ಲಕತ್ತಾರ ನನಗೆ ತಿಳಿಯವಲ್ದಾಗ್ಯದ. ಅಲ್ಲಿ ಪರಕ್ ಮಾತಾಡ್ದ ಹಾಡೋರ್ ತಿಂಡತ್ತ ಮಾತಾಡೋರ್ ತಿನ್ನೋದು. ಅಕ್ಕ ನೀವು ಸಾಹಿತ್ಯನ ಬರೋರು ನೀವು ಆದ್ರೆ ಹಾಡೋರು ನೀವು ಆದ್ರೆ ಮಾತಾಡೋರು ನೀವು ಆದ್ರೆ ಮತ್ತ ನಮ್ಮ ಮಸ್ತವ್ರು ಯಾರ ಜೋಡಿ ಮಾತಾಡ್ಬೇಕ್ರಿ? ನಿನ್ ಜೋಡಿ ಹೇಳ್ರಿ ಯಾರ ಜೋಡಿ ಮಾತಾಡ್ಬೇಕ್ರಿ? ಅದಕ್ಕ ಏನ್ ಆತ್ಮೀಯ ಬಂದೋಳೆ ಹಂಗೇನ ಮಾತಾಡಕ್ ಹೋಗ್ಬೇಡ್ರಿ. ಯಾಕಪ್ಪ ಅಂತ ಕೇಳಿರ ಒಂದು ಕೈಲಿತ್ತ ಚಪ್ಪಳಿ ಎಂದೂ ಆಗಂಗಿಲ್ಲ. ಹನಿ ಹನಿ ಕುಡಿದ್ರ ಹಳ್ಳ, ತೆನಿ ತೆನಿ ಕುಡಿದ್ರ ರಾಶಿ ಆಗತ್ತದ. ಹೌದಲ್ಲ, ಕೈ ಕಲ್ತ ಚಪ್ಪಳಿಗೆ ಆಗತ್ತದ. ಹೌದಾ ಹೌದಲ್ಲ? ಅದಕ್ಕೆ ಯಾಕಪ್ಪ ಅಂತ ಕೇಳಿದ್ರ ಒಪ್ಪನಿಂತ ಏನು ಮಾಡುದು ಆಗಂಗಿಲ್ಲ. ಜ್ಞಾನಿ ಒಂದು ಮಾತು ಹೇಳ್ತಾನ, ಏನ್ರಿಪ್ಪ? ಎಲ್ಲ ಬಲ್ಲವರಿಲ್ಲ, ಬಲ್ಲವರು ಬಾಳಿಲ್ಲ, ಬಲ್ಲವರು ಎದ್ದು ಬಲವಿಲ್ಲ ಸಾಹಿತ್ಯ. ಎಲ್ಲರಲ್ಲಿ ಇಲ್ಲೊಂದು ಸರ್ವಜ್ಞ ಅಂತ ಹೇಳ್ತಾರ. ಅದಕ್ಕ ಸರ್ವಜ್ಞ ಎಂಬುವನು ಗರ್ವದಿಂದ ಆದವನಲ್ಲ, ಸರ್ವರ್ ಒಳಗೊಂದೊಂದು ನುಡಿಗಲಿತು ವಿದ್ಯದ ಪರ್ವತವನ್ನೇರಿದ ಸರ್ವಜ್ಞ ಅಂತ ಹೇಳ್ಯಾರ. ಮಾತ ನನ್ನ ಸೊಂಡಿಲಿ ನಾ ಎಂದು ನೀರು ಕುಡಿಯಾಕ ಬರಂಗಿಲ್ರಿಪ್ಪ. ಮೊದಲು ನಾ ತಿಳ್ಕೊಬೇಕಿದನ. ನಾ ಶ್ರೇಷ್ಠ ಅನ್ನಕ್ ಹೋಗ್ಬಾರ್ದು. ಹೌದು. ಯಾಕಪ್ಪ ಅಂತ ಕೇಳಿದ್ರ ಯಾಕ್ರಿಪ್ಪ? ಶ್ರೇಷ್ಠ ಅನ್ನೋರು ತಲೆ ಮೇಲೆ ಮತ್ತೊಬ್ಬರ ಕೈ ಇರ್ತದ ಕಲ್ಲಣ್ಣ. ಹೌದು ಇರ್ತದಲ್ಲ. ಅದಕ್ಕ ಹೇಳಿದ್ರ ಅವ್ರು ಏನತ್ತ? ಅಕಸ್ಮಾತ್ ನೀವು ಹಂಗ ಮಾಡಂಗಿತ್ತ ಅಂದ್ರ ಒಂದ್ ಮಾತು ಹೇಳ್ತೀನಿ ಮಗ. ಏನ್ರಿಪ್ಪ? ನಂಬಲ್ಲಿ ಅಂತ ಶಕ್ತಿ ಇಲ್ಲ, ನಿಂಬಲ್ಲಿ ಅಂತ ಶಕ್ತಿ ಇತ್ತ ಅಂದ್ರ ಮುಂದಿನ ಪಾಳ್ಯದೊಳಗ ಹಿಂದಾಡವ್ರನ್ನ ತೆಳಕೂತ್ ಬಾರ್ಸಾಡವ್ರನ್ನ ಎಲ್ಲಾರನ್ನ ಸರಿಸಿ ನೀವು ಒಟ್ಟರು ಬಡದ್ರಪ್ಪ ಅಂದ್ರ ಇವತ್ತು ಇಲ್ಲೇ ಬಿಟ್ಟು ಹೋಗ್ಬಿಡ್ತಿಲ್ಲ. ನೀವೆಲ್ಲರೂ ಒಂದೇ ಮಾಡ್ಬೇಕು. ನೀವು ಏನ ದಿಮ್ಮ ತಾಳ ಡಗ್ಗ ಹಾಡೋದು ಹಿಮ್ಮೇಳ ಮುಮ್ಮೇಳ ಎಲ್ಲ ಅವರೇ ಮಾಡಂತೀವಿ ಒಬ್ಬರಿಗೆ. ಎಲ್ಲಾನು ಮಾಡ್ಬೇಕು. ನೀಗ್ಲಾರ ಮಾತು ಯಾಕ್ರಿ ಕಾಕ? ಯಾಕಪ್ಪ ಅಂತ ಕೇಳ ಸಂಘ ಅದಿದು. ಹೆಂಗ ಸಂಘ ಅದ? ಅಮ್ಮ ಸಿದ್ದೇಶ್ವರ ಡೊಳ್ಳಿನ ಗಾಯನ ಸಂಘ, ಮಾಲಿಂಗೇಶ್ವರ ಡೊಳ್ಳಿನ ಗಾಯನ ಸಂಘ ಸಂಘ ಅಂದಾರ ಇದಕ್ಕ. ಸಂಘದಾಗ 10 ಮಂದಿ ಇರಾರೆ, 5 ಮಂದಿ ಇರಾರೆ, 7 ಮಂದಿ ಇರಾರೆ. ಅದಕ್ಕೆ ಹೇಳಿದ್ರು ಅವ್ರು ನಮ್ಮ ಸಹೋದರಿಯರು ಜೀಪ್ನ್ಯಾಗ ಒಬ್ರು ಕೂತು ಪುರಾಣ ಕಿತ್ತಾರ, ಅಲ್ಲೊಬ್ರು ಮಾತಾಡ್ತಾರ. ಯಾಕಪ್ಪ ಅಂತ ಕೇಳಿದ್ರ ಅಮೋಘ ಶುದ್ಧ ಬೀರ ದೇವರ ವಂಶದಾಗ ನಾನು ಹುಟ್ಟದವನೇ. ನನ್ನ ಅಪ್ಪ ಲಿಂಗರಾಯ ಮುತ್ಯನ ನಾನು ಭಕ್ತ, ನನ್ನ ಮನೆ ದೇವರ ಲಿಂಗರಾಯ ಮುತ್ಯ. ಆ ಲಿಂಗರಾಯ ಮುತ್ಯನ ವಾಕ್ಯದ ಪ್ರಕಾರವಾಗಿ ನನ್ನ ಜೀಪ್ನ್ಯಾಗ ಯಾರಾದ್ರೂ ಲೈಟ್ ಹಚ್ಚಿ ನನ್ನ ಬಿಟ್ಟು ಯಾರೇ ಬುಕ್ಕ ಕಿತ್ತಿದ್ರಂದ್ರ ಇವತ್ತೇ ನಾನು ನಿನಗೆ ಶರಣ ಆಗ್ತೀನಿ. ನಿನ್ನ ಬಿಟ್ಟು ಯಾರೇ ಕಿತ್ತಿದ್ರಂದ್ರ ನೀ ಶರಣ ಆಗ್ಬೇಕು. ನನಗೆ ಬೇಡ, ಗುರುವಿ ಶರಣ ಆಗಿ ಬಿಡ್ಬೇಕು ನೀನು. ಎಷ್ಟು ಮಂದಿ ಅದೀರಿ? ಮುಗಳಾಳ ಗ್ರಾಮದ ಮ್ಯಾಳಿನೊಳಗ ಆ ಜೀಪಿನೊಳಗ ನಮ್ಮ ಸುಮಿತ್ರ ಸಹೋದರಿ ಬಿಟ್ಟು ಮತ್ತೊಬ್ರು ಯಾರೇ ಪುರಾಣ ಕಿತ್ತಿದ್ದು ಯಾರೇ ಒಬ್ರು ನೋಡಿರ್ಬೇಕಲ್ರಿ. ಯಾರೇ ನೋಡಿರಲ್ರಿ? ಹೌದಿಲ್ಲ? ಅದಕ್ಕ ನನ್ನ ಬಿಟ್ಟು ನನ್ನ ಪುರಾಣ ಯಾರು ಕಿತ್ತಿಲ್ಲ, ನಿಮ್ ಬಿಟ್ಟು ನಿಮ್ ಮ್ಯಾಳಿನೊಳಗ ಅಲ್ಲಿ ಒಬ್ರಿಗೆ ಕಿತ್ತಾರ. ಅವ್ರು ಯಾರು ನನಗಂತೂ ಕೂನಿಲ್ಲ. ಅವ್ರು ಇದೇ ಪ್ರಶ್ನೆ ಸಲಿಂದ ಕಿತ್ತಾರ, ಬ್ಯಾರ್ಯಾದ್ರ ಸಲಿಂದ ಕಿತ್ತಾರ, ನಮಗಂತೂ ಕೂನಿಲ್ಲ. ಒಟ್ಟು ಬುಕ್ಕ ಕಿತ್ತಾಡ್ಯಾರ. ಅದು ನಮಗ್ ಕೂನ್ ಅದ ನೋಡೇವಿ. ಅದಕ್ಕೆ ತಿಳಿದಟ್ಟು ನಾ ಹೇಳ್ತಿ, ಹಂಗೆ ನನಕ್ ಹೋಗ್ಬೇಡ್ರಿ. ಯಾರು ಶಾಣೆ ಇಲ್ಲ, ಯಾರು ಕಡಿಮೆ ಇಲ್ಲ. ಅವ್ರ ತಕ್ಕ ಮಟ್ಟಿಗೆ ಅವ್ರು ಅದಾರ. ಅದಕ್ಕಿರ್ಲಿ ನನ್ನ ಆತ್ಮೀಯ ಬಂಧುಗಳೇ, ನಾವು ಮಾತ್ರ ತಾಯಿ ಮಲಿ ಹಾಲು ಕುಡಿದ್ವಿ. ಅವ್ರು ಯಾರ ಮಲಿ ಹಾಲು ಕುಡ್ದವ್ರು ಅವ್ರಿಗೆ ಕೂನದೆ ನನ್ನ ಆತ್ಮೀಯ ಬಂಧುಗಳೇ. ನಮ್ಮ ಅಕ್ಕದಾಳಂದ್ರೆ ಅವ್ರ ತಾಯಿ ಮಲಿ ಹಾಲು ಕುಡ್ಯಾರ ಸರ್. ಅದಕ್ಕೆ ಅಡ್ಡು ನಮ್ಮ ಅದಾವ, ಅಡ್ಡು ನಮ್ಮ ಅದಾವ ಬಿಡು. ಒಂದು ಕಪ್ಪಳಿಗೆ ಹೊಡೋರು ಒಂದ್ ಕಪ್ಪಳಿಗೆ ನೋವು ಆಗ್ತದೆ. ಇರ್ಲಿ, ನೀವು ಬಹಳ ಚಂದ ಬಹಳ ಮಾರ್ಮಿಕವಾದಂತ ರೂಪದೊಳಗೆ ಇಂಥ ತಂಡಿದಿಂದಾಗ ಇಂಥ ಗ್ರಾಮದೊಳಗ ಬಯಲು ವಸ್ತಿ ಒಳಗೆ ಕೂತಿರ್ಲ ನಿಮ್ಮಂತ ಪುಣ್ಯಾತ್ಮರು ಎಲ್ಲಿ ಇಲ್ಲ. ಆತ್ಮೀಯಗಳೇ, ನಿಮಗೂ ಕೋಟಿ 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 ವಂದನೆಗಳನ್ನ ಹೇಳಿ ಕೇಸಿ ಇನ್ನು ಯಥಾ ಪ್ರಕಾರ 4 ನುಡಿ ಚಾಲ ಹಾಡಿ ನಮ್ಮ ಅರ್ಬಟ್ ಕಲಾವಿದೆ ನಮ್ಮ ಸಹೋದರಿಗೆ ಪಾಳೆ ಹೋಗುತ್ತದ. ಮುಗಳಾಳ ನಮ್ಮ ಸಹೋದರಿ ಯಾವ ರೀತಿ ಹಾಡ್ತಾರ, ಯಾವ ರೀತಿ ಮಾತಾಡ್ತಾರ ಅಂತ ಕೇಳ್ಕೊಳತ್ತ ಇನ್ನು ಚಾಲ ಹಾಡಿ ಪಾಳೆ ಕೊಡುವಂತ.